ಬಜ್ಜಿ ಬೋಂಡಾ ಆಲೂ ಚಿಪ್ಸ್ ಅಂತ ಅತಿಯಾದ ಎಣ್ಣೆಯಲ್ಲಿ ಕರಿದ ತಿಂಡಿ ತಿನ್ನೋರೆ ಹುಷಾರ್. ಹೋಟೆಲ್, ಪಬ್, ಬಾರ್, ಬೀದಿ ಬದಿಗಳಲ್ಲಿ ಕರಿದ ಎಣ್ಣೆ ತಿಂಡಿಯ ಆಹಾರ ಸೇವನೆ ಮಾಡುವ ಮುನ್ನ ಹುಷಾರ್. ನೀವು ತಿನ್ನೋ ಕರಿದ ಎಣ್ಣೆ ಕೂಡ ಅನ್ಸೇಫ್. ಬಾಯಲ್ಲಿ ನೀರೂರಿಸೋ ಬಜ್ಜಿ ಬೋಂಡಾ, ಕಟುಂ ಕುರುಂ ಅನ್ನೋ ಚಿಪ್ಸ್, ಬಾಯಿ ಚಪ್ಪರಿಸೋ ಕಬಾಬ್. ಚಳಿಗೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಅದರ ಮಜಾನೇ ಬೇರೆ. ಆದ್ರೆ ಇಂಥ ಫಾಸ್ಟ್ ಫುಡ್ಗಳನ್ನ ತಿನ್ನೋ ಮುನ್ನ ಹುಷಾರಾಗಿರಿ. ಪದೇ ಪದೇ ಎಣ್ಣೆಯಲ್ಲಿ ಕರಿದ ಬಜ್ಜಿ ಬೋಂಡಾ, ಚಿಪ್ಸ್ ಡೇಂಜರ್. ಕುಕಿಂಗ್ ಆಯಿಲ್ ಅನ್ಸೇಫ್, ಹೃದಯಾಘಾತ, ಕ್ಯಾನ್ಸರ್ ಭೀತಿ. ಬೋಂಡಾ, ಬಜ್ಜಿ, ಚಿಪ್ಸ್, ಬೇಕರಿ ತಿನಿಸು, ಕಬಾಬ್, ಫಾಸ್ಟ್ ಫುಡ್ ಅಂಗಡಿ, ಹೋಟೆಲ್ಗಳು ಹೆಜ್ಜೆಗೊಂದು ಸಿಗ್ತವೆ. ಫುಡ್ ಪ್ರಿಯರು ಕೂಡ ಬಾಯಿ ರುಚಿಗಾಗಿ ಚಪ್ಪರಿಸಿ ತಿಂತಾರೆ. ಆದ್ರೆ ರಾಜಧಾನಿಯ ಜನ ತಿನ್ನೋ ಕರಿದ ತಿಂಡಿಯ ಎಣ್ಣೆ ಕಳಪೆಯದ್ದಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ರೇಡ್ನಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಈ ಎಣ್ಣೆಯಿಂದ ಹೃದಯಾಘಾತ, ಫ್ಯಾಟಿ ಲಿವರ್ ಸಮಸ್ಯೆ, ಕ್ಯಾನ್ಸರ್ ಪ್ರಕರಣಗಳು ಕಂಡುಬರ್ತಿವೆ. ಟ್ರಾನ್ಸ್ಫ್ಯಾಟ್ನಿಂದ ಜನರಲ್ಲಿ ಹೆಚ್ಚು ಅನಾರೋಗ್ಯ ಕಾಡ್ತಿದೆ. ಆಹಾರ ಇಲಾಖೆಯಿಂದ ಸುಮಾರು 45.87 ಲಕ್ಷ ಬಳಸಿದ ಅಡುಗೆ ಎಣ್ಣೆ ಸಂಗ್ರಹಿಸಿದೆ. ಈ ಪೈಕಿ ಟೆಸ್ಟ್ ಮಾಡಿದಾಗ ಇದೆಲ್ಲ ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ರಿಯೂಸ್ಡ್ ಕುಕಿಂಗ್ ಆಯಿಲ್, ಈಗ ಈ ಕುಕಿಂಗ್ ಆಯಿಲ್ ಅನ್ನು ಮಲ್ಟಿಪಲ್ ಟೈಮ್ಸ್ ನಾವು ಯೂಸ್ ಮಾಡುವಾಗ ಟ್ರಾನ್ಸ್ ಫ್ಯಾಟ್ಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಆಯಿಲ್ಗಳು ಹೀಟ್ ಆಗುವಾಗ ಆ ಹೀಟ್ನ ಕಾರಣದಿಂದಾಗಿ ಹಲವಾರು ಸತಿ ಈ ಹೊಸ ಹೊಸ ಕೆಮಿಕಲ್ಗಳು ಜನರೇಟ್ ಆಗುತ್ತೆ. ಅದರಲ್ಲಿ ಒಂದು ಕೆಮಿಕಲ್ ಟ್ರಾನ್ಸ್ ಫ್ಯಾಟ್. ಟ್ರಾನ್ಸ್ ಫ್ಯಾಟ್ ಹೇಳಿದ್ರೆ ಏನು, ಅದು ಡೈರೆಕ್ಟ್ ಆಗಿ ಹೋಗಿ ನಮ್ಮ ಹೃದಯದಲ್ಲಿರುವ ರಕ್ತದ ಅಂಶಗಳನ್ನು ಅಥೆರೋಸ್ಕ್ಲೆರೋಸಿಸ್ ನ್ಯಾರೋ ಮಾಡುತ್ತೆ. ಅದರಿಂದಾಗಿ ಹೃದಯದ ಘಾತಗಳಾಗಲಿ ಅಥವಾ ಅನೇಕ ತರದ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ರೇಡ್ ಬಳಿಕ 40ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು, ಬರೋಬ್ಬರಿ 28.91 ಲಕ್ಷ ದಂಡವನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಿಧಿಸಿದ್ದಾರೆ. ಈ ಕರಿದ ಎಣ್ಣೆ ಮರುಬಳಕೆಯ ಬಗ್ಗೆ ಆಹಾರ ಇಲಾಖೆ ಮಾರ್ಗಸೂಚಿ ನೀಡಲು ಮುಂದಾಗಿದೆ. ರಾಜಧಾನಿಯಲ್ಲಿನ ಪಬ್, ಕ್ಲಬ್, ಹೋಟೆಲ್ ಮಾಲೀಕರಿಗೂ ಸೂಚನೆ ನೀಡಿದೆ. ಕರಿದ ಎಣ್ಣೆಯನ್ನ 6 ಗಂಟೆಯ ಒಳಗಷ್ಟೇ ಮರುಬಳಕೆ ಮಾಡಬೇಕು. 3 ರಿಂದ 4 ಸರಿ ಮಾತ್ರ ಮರುಬಳಕೆ ಮಾಡಬೇಕು. ಗರಿಷ್ಠ 6ಕ್ಕಿಂತ ಹೆಚ್ಚು ಬಾರಿ ಮರುಬಳಕೆ ಮಾಡಬಾರದು ಅಂತ ಸೂಚನೆ ನೀಡಲಾಗಿದೆ. ಹೋಟೆಲ್ ಮಾಲೀಕರು ಇದನ್ನ ಸ್ವಾಗತಿಸಿದ್ದಾರೆ. ಕ್ರಮಬದ್ಧವಾದ ಹಾಗೂ ಆರೋಗ್ಯಕರವಾದ ತಿಂಡಿ ತಿನಿಸಿಕೊಡ್ಬೇಕಾದ್ರೆ ಎಲ್ಲಾ ಹೋಟೆಲ್ಗಳಲ್ಲಿಯೂ ಕರಿದ ಎಣ್ಣೆಯನ್ನು ಅಂದ್ರೆ ಆಯಿಲ್ ಬರ್ನ್ ಮಾಡಿದಂತ ಉಳಿದಂತ ಎಣ್ಣೆಯನ್ನು ಉಪಯೋಗಿಸಬಾರದು. ಸಾರ್ವಜನಿಕರು ಅಡುಗೆ ಎಣ್ಣೆ ಮರುಬಳಕೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ಗೃಹಿಣಿಯರು ಅಪಾಯಕಾರಿ ಎಣ್ಣೆ ಮರುಬಳಕೆಯ ಬಗ್ಗೆ ನಿಗಾ ವಹಿಸಬೇಕಿದೆ. ಇಲ್ಲದಿದ್ರೆ ಅಪಾಯಕಾರಿ ಕಾಯಿಲೆಗೆ ಆಹ್ವಾನ ನೀಡಿದಂತಾಗುತ್ತೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.